ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕಲರ್ಸ್ ಕನ್ನಡದ ವೀಕ್ಷಕರಿಗೆ ಇದೀಗ ಗುಡ್ ನ್ಯೂಸ್ ಇರುವಂಥದ್ದು. ವಾರದ 7 ದಿನ ಧಾರಾವಾಹಿಗಳು ಪ್ರಸಾರ ಆಗುತ್ತೆ. ಹಾಗಾದರೆ ಸ್ಯಾಟರ್ಡೇ ಸಂಡೇ ಧಾರಾವಾಹಿ ಕತೆ ಏನು, ಬಿಗ್ ಬಾಸ್ ಇದೆಯಲ್ಲ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಕೂಡ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಸೋಮವಾರದಿಂದ ಶುಕ್ರವಾರದವರೆಗೂ ಸೀರಿಯಲ್ಗಳನ್ನು ಬಿಟ್ಟು ಬಿಡದೆ ನೋಡುವಂತಹ ಕಿರುತೆರೆ ಪ್ರಿಯರಿಗೆ ಶುಕ್ರವಾರ ಬಂತು ಅಂತಂದರೆ ಒಂಥರ ಟೆನ್ಷನ್, ಬೋರ್. ಯಾಕಂತಂದ್ರೆ ಪ್ರತಿ ಸೀರಿಯಲ್ನಲ್ಲೂ ಕೂಡ ಶುಕ್ರವಾರದ ಸಂಚಿಕೆಯ ಕೊನೆಗೆ ಒಂದು ಮೇಜರ್ ಟ್ವಿಸ್ಟ್ ಅನ್ನ ಇಟ್ಟಿರ್ತಾರೆ. ಮುಂದೇನಾಗುತ್ತೆ ಅಂತ ನೋಡೋಕೆ ಸೋಮವಾರದವರೆಗೂ ಕೂಡ ಕಾಯಬೇಕಲ್ಲಪ್ಪ ಅಂತ ಒಂದು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಆದರೆ ಕಲರ್ಸ್ ಕನ್ನಡ ಫ್ಯಾನ್ಸ್ಗೆ ಇನ್ನು ಮುಂದೆ ಈ ಒಂದು ಬೇಜಾರು ಇರೋದಿಲ್ಲ. ಯಾಕೆ ಗೊತ್ತಾ, ಅದನ್ನು ಹೇಳ್ತಾ ಹೋಗ್ತೀವಿ. ಹೌದು, ಸೊ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇನ್ನು ಮುಂದೆ ವಾರದ 7 ದಿನ ಕೂಡ ಸೀರಿಯಲ್ ಪ್ರಸಾರ ಆಗುತ್ತೆ ಸ್ನೇಹಿತರೆ. ಹೀಗಾಗಿ 7 ದಿನ ಕೂಡ ತಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಕಿರುತೆರೆ ಪ್ರಿಯರು ಇನ್ನು ಮುಂದೆ ವೀಕ್ಷಿಸಬಹುದು. ಸೊ ಕರ್ಣ ಹಾಗೆ ಸಾಹಿತ್ಯ ಮಧ್ಯೆ ಚಿಗುರ್ತಿರುವಂತಹ ಪ್ರೀತಿ ಸುತ್ತುತ್ತಿರುವಂತಹ ಕರಿಮಣಿ ಸೀರಿಯಲ್ ಇನ್ನು ಮುಂದೆ ಪ್ರತಿದಿನ ಸಂಜೆ 6 ಗಂಟೆಗೆ ಪ್ರಸಾರ ಆಗುತ್ತೆ. ಸೊ ವಿಜಯ್ ಸೂರ್ಯ ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಿರುವಂತಹ ದೃಷ್ಟಿಬೊಟ್ಟು ಧಾರಾವಾಹಿ ಪ್ರತಿದಿನ ಸಂಜೆ 6:30ಕ್ಕೆ ಟೆಲಿಕಾಸ್ಟ್ ಆಗುತ್ತೆ. ಇನ್ನು ಅಪಾರ ಅಭಿಮಾನಿಗಳನ್ನು ಹೊಂದಿರುವಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ಸಂಜೆ 7 ಗಂಟೆಗೆ, ಹಾಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಪ್ರತಿದಿನ ಸಂಜೆ 7:30ಕ್ಕೆ ನಿಮ್ಮೆಲ್ಲರ ಮುಂದೆ ಬರುತ್ತೆ ಸ್ನೇಹಿತರೆ. ಇದು ಸೀರಿಯಲ್ಗಳ ಪ್ರಸಾರ ಸಮಯ ನಾನು ಹೇಳ್ತಾ ಇರುವಂಥದ್ದು. ಹಾಗೆ ದಿವ್ಯಾ ಉರ್ಡುಗ ನಟಿಸ್ತಿರುವಂತಹ ನಿನಗಾಗಿ ಧಾರಾವಾಹಿ ರಾತ್ರಿ 8ಕ್ಕೆ, ಅಮೂಲ್ಯ ಗೌಡ ಹಾಗೆ ಕಾರ್ತಿಕ್ ಅತ್ತಾವರ್ ಅಭಿನಯಿಸ್ತಿರುವಂತಹ ಶ್ರೀಗೌರಿ ಸೀರಿಯಲ್ ರಾತ್ರಿ 8:30ಕ್ಕೆ ಪ್ರಸಾರ ಆಗುತ್ತೆ. ಇನ್ನು ಟೆಲಿವಿಷನ್ ರೇಟಿಂಗ್ಸ್ನಲ್ಲಿ ದಾಖಲೆ ಮೇಲೆ ದಾಖಲೆ ಬರೆಯುತ್ತಿರುವಂಥ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮ ಸೋಮವಾರದಿಂದ ಶುಕ್ರವಾರದವರೆಗೂ ರಾತ್ರಿ 9:30ಕ್ಕೆ ಪ್ರಸಾರ ಆಗೋದು. ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಹಾಗೆ ಶನಿವಾರ ಜೊತೆಗೆ ಭಾನುವಾರ ರಾತ್ರಿ ಕಿಚ್ಚ ಸುದೀಪ್ ನಡೆಸ್ಕೊಡುವಂಥ ಸಂಚಿಕೆಗಳು 9 ಗಂಟೆಗೆ ಟೆಲಿಕಾಸ್ಟ್ ಆಗುತ್ತೆ. ಅಂದರೆ ಅರ್ಧ ಗಂಟೆ ಬೇಗ ಟೆಲಿಕಾಸ್ಟ್ ಆಗುವಂಥದ್ದು. ಇದರಲ್ಲೂ ಕೂಡ ಯಾವುದೇ ಸಮಯ ಸಂದರ್ಭ ಏನು ಕೂಡ ಚೇಂಜ್ ಆಗೋದಿಲ್ಲ. ಹೀಗಾಗಿ ನೀವು ಕೇಳ್ಬೋದು, ರಾಮಾಚಾರಿ ಧಾರಾವಾಹಿ ಕತೆ ಏನು, ಸೊ ಅದು ಕೂಡ ಸ್ಯಾಟರ್ಡೆ ಸಂಡೇ ಪ್ರಸಾರ ಆಗಲ್ವಾ ಅಂತ. ಸೊ ಹೀಗಾಗಿ ರಾಮಾಚಾರಿ ಸೀರಿಯಲ್ ಶನಿವಾರ ಹಾಗೆ ಭಾನುವಾರ ಪ್ರಸಾರ ಆಗೋದಿಲ್ಲ. ರಾಮಾಚಾರಿ ಬಿಟ್ಟು ಉಳಿದೆಲ್ಲ ಧಾರಾವಾಹಿಗಳು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನೀವು ಪ್ರತಿದಿನ ವೀಕ್ಷಿಸ್ಬೋದು ಸ್ನೇಹಿತರೆ. ಸೊ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಶ್ರೇಷ್ಠ ಲವ್ ಸ್ಟೋರಿ ಬಗ್ಗೆ ಭಾಗ್ಯಗೆ ಈಗ ಸತ್ಯ ಗೊತ್ತಾಗಿರುವಂಥದ್ದು. ಸೊ ಇನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಕೀರ್ತಿ ಮತ್ತೆ ಪ್ರತ್ಯಕ್ಷ ಆಗಿದ್ದಾಳೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿರುವಂಥದ್ದು, ಕೀರ್ತಿ ಮತ್ತೆ ಬಂದಿರುವಂಥದ್ದು. ಜೊತೆಗೆ ಕೀರ್ತಿ ಮತ್ತೆ ಬದುಕಿದ್ದಾಳ ಅನ್ನುವಂಥ ಡೌಟ್ ವೀಕ್ಷಕರಿಗೆ ಇನ್ನೂ ಕೂಡ ಕಾಡ್ತಾ ಇದೆ. ಅಂದರೆ ಇದು ಏನು ರಿಯಲ್ಲ ಏನು ಅಂತ ಭ್ರಮೇನ ಅನ್ನುವಂಥದ್ದು. ಸೊ ಶ್ರೀಗೌರಿ ಸೀರಿಯಲ್ನಲ್ಲಿ ಅಪ್ಪು ಮೇಲೆ ದೇವರ ಒಡವೆ ಕದ್ದಂಥ ಆರೋಪ ಕೇಳಿ ಬಂದಿರುವಂಥದ್ದು. ಸೊ ರಾಮಾಚಾರಿ ಧಾರಾವಾಹಿಯಲ್ಲಿ ರುಕ್ಮಿಣಿಯನ್ನು ಕರ್ಕೊಂಡು ಬರೋದಕ್ಕೆ ಅಣ್ಣಾಜಿ ಮನೆಗೆ ರಾಮಾಚಾರಿ ಫ್ಯಾಮಿಲಿ ವೇಷ ಮಾಡಿಸ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲಿ ಏನಾಗುತ್ತೆ, ರಾಮಾಚಾರಿ ಹಾಗೆ ಮುರಾರಿ ಹೆಣ್ಣಿನ ವೇಷವನ್ನು ಧರಿಸಿರುವಂಥದ್ದು, ರುಕ್ಮಿಣಿಯನ್ನು ಇವರೆಲ್ಲ ವಾಪಸ್ ಕರೆತರೋದು ಹೇಗೆ ಅನ್ನೋದೇ ಸದ್ಯದ ಸಸ್ಪೆನ್ಸ್ ಸ್ನೇಹಿತರೆ. ಸೊ ಹೀಗಾಗಿ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿರುವಂಥ ಈ ಧಾರಾವಾಹಿಗಳನ್ನು ವೀಕ್ಷಕರು ಸ್ಯಾಟರ್ಡೆ ಸಂಡೇ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರು. ಮಂಡೇ ತನಕ ನಾವು ಟ್ವಿಸ್ಟ್ಗೋಸ್ಕರ ಕಾಯಬೇಕಾ, ಮುಂದೆ ಏನಾಗುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ರು. ಬಟ್ ಅದೆಲ್ಲದಕ್ಕೂ ಕೂಡ ಈಗ ಉತ್ತರ ಸಿಕ್ಕಿರುವಂಥದ್ದು. ಸೊ ಸ್ಯಾಟರ್ಡೆ ಸಂಡೇ ಕೂಡ ಧಾರಾವಾಹಿಗಳು ಪ್ರಸಾರ ಆಗುತ್ತೆ ಇನ್ನು ಮುಂದೆ. ರಾಮಾಚಾರಿ ಧಾರಾವಾಹಿ ಒಂದು ಬಿಟ್ಟು ಉಳಿದ ಎಲ್ಲ ಧಾರಾವಾಹಿಗಳು ಕೂಡ ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಪ್ರಸಾರ ಆಗುತ್ತೆ. ಸೊ ಅದು ಬಿಟ್ಟು ಬಿಗ್ ಬಾಸ್ ಎಂದಿನಂತೆ 9ಕ್ಕೆ ಪ್ರಸಾರ ಆಗುತ್ತೆ ಸ್ಯಾಟರ್ಡೆ ಸಂಡೇ, ಉಳಿದ ದಿನ 9:30 ಸ್ನೇಹಿತರೆ. ಸೊ ಈ ಒಂದು ಗುಡ್ ನ್ಯೂಸ್ ನಿಮಗೆ ಇಷ್ಟ ಆಗಿತ್ತಾ, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ರಾಮಾಚಾರಿ ಧಾರಾವಾಹಿ ಕೂಡ ಸ್ಯಾಟರ್ಡೆ ಸಂಡೇ ಪ್ರಸಾರ ಆಗಬೇಕಾ, ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.